ಇವರು ಬೈಕ್ ಮ್ಯಾಗಿಂದ ಬಿದ್ದಾಗ ಈ ರೈಟ್ ನೀ ಕಾಲು ಪೆಟ್ಟಾಗಿತ್ತು. ಅವಾಗ ನಾವು ಎಕ್ಸ್ರೇ ಮಾಡಿ ಆಮೇಲೆ MRI ಮಾಡಿ ನೋಡಿದ್ರೆ ACL ಮತ್ತು PCL ಇಂಜುರಿ ಎರಡೂ ಆಗಿತ್ತು. PCL ಅವರ್ಷನ್ ಆಗಿರೋದ್ರಿಂದ ಮೊದಲು ಬಾವು ಇತ್ತು ಭಾಳ, ಅದಕ್ಕೆ ಮೊದಲು PCL ಆಪ್ರೇಷನ್ ಮಾಡಿ ಅದನ್ನು ಫಿಕ್ಸ್ ಮಾಡಿದ್ವಿ. ಆಮೇಲೆ 1 ತಿಂಗಳ ತನಕ ಅವ್ರಿಗೆಲ್ಲ ಮೂಮೆಂಟ್ ಎಲ್ಲ ಚಲೋ ಬಂತು. ಅದಾದ ನಂತರ ನಾವು ಅದು ACL ಆಮೇಲೆ ರಿಪೇರ್ ಮಾಡಿದ್ವಿ. ಅದರ ಮೂಮೆಂಟ್ ಹೋಗೋದು ಮಾತ್ರ ಚೆನ್ನಾಗಿದೆ. ಆಲ್ಮೋಸ್ಟ್ ಮಾಡಿಕೊಡು. ಯೂಶ್ವಲಿ ನಾವು ACL ಪೇಷಂಟ್ ಮಾಡಿದಾಗ ಎಷ್ಟೊಂದು ಸಲ ರೇಂಜ್ ಆಫ್ ಮೂಮೆಂಟ್ ಸ್ವಲ್ಪ ಸ್ಟಿಫ್ ಆಗೋ ಚಾನ್ಸ್ ಇರ್ತದೆ. ಬಟ್ ಈಸ್ ಲಕ್ಕಿ, ಮೂಮೆಂಟ್ ಎಲ್ಲ ಚೆನ್ನಾಗಿದೆ. ಸೊ ಈಸ್ ಡೂಯಿಂಗ್ ವೆಲ್. ಈಗ ನಡೆಯೋಕೆ ಫುಲ್ ವೇಟ್ ಮಾಡಾಕತ್ತಿರಲ್ರಿ, ಫುಲ್ ಅಲ್ಲಿ ಒಳ್ಳೆ ನಡೆಯಕತ್ತಿದ್ರಲ್ರಿ. ಕಡೆ ಬೇರೆ ನೋಡೋಣ. ಯೂಶ್ವಲಿ PCL ಅಥವಾ ACL ಇಂಜುರಿ ಆದಾಗ ಅವ್ರಿಗೆ ಆಪ್ರೇಷನ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಫಿಸಿಯೋಥೆರಪಿನೂ ಅಷ್ಟೇ ಇಂಪಾರ್ಟೆಂಟ್ ಇರ್ತದೆ. ಇವ್ರು ಮಾತ್ರ ನಾವು ಫಸ್ಟ್ ಟೈಮ್ ಆಪ್ರೇಷನ್ ಮಾಡಿದಾಗ PCL ಇಂಜುರಿ ಆಗಿ ಟ್ರೀಟ್ಮೆಂಟ್ ಮಾಡಿದಾಗ ಭಾಳ ಚೆನ್ನಾಗಿ ಫಿಸಿಯೋಥೆರಪಿ ಮಾಡಿದ್ರು. ಹಿಂಗಾಗಿ ಅವರಿಗೆ ಒಳ್ಳೆ ರಿಸಲ್ಟ್ಸ್ ಬಂತು, ಒಳ್ಳೆ ಮೂಮೆಂಟ್ಸ್ ಬಂತು. ಹಿಂಗಾಗಿ ಆಮೇಲೆ ನೆಕ್ಸ್ಟ್ 1.5 ಮಂತ್ ಆದ್ಮೇಲೆ ನಾವು ಅದನ್ನು ಅವ್ರಿಗೆ ACL ಮಾಡಿದ್ವಿ. ಈ ಎರಡೂ ಆಪರೇಷನ್ ಮಾಡಿದಾಗ ಸ್ಟಿಫ್ನೆಸ್ ಬರೋ ಚಾನ್ಸ್ ಇರ್ತದೆ. ಬಟ್ ಅವರು ಒಳ್ಳೆ ಫಿಸಿಯೋಥೆರಪಿ ಮಾಡೋದ್ರಿಂದ ಚಲೋ ಮೂಮೆಂಟ್ ಬಂದಾಗ ಅಂತ ಅನ್ಸುತ್ತೆ.